ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು SSP ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸುವಾಗ ಹಲವಾರು ಸಮಸ್ಯೆ ಆಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಾಗಿ SSP ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸುವಾಗ ಅವರಿಗೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಸಮಸ್ಯೆ ಬರ್ತಾ ಇದೆ. ಕ್ಯಾಶ್ ಆ್ಯಂಡ್ ಇನ್ಕಮ್ ಡೇಟ್ ಮುಗಿದಿದ್ರೆ ನಿಮ್ಮ ವ್ಯಾಲಿಡ್ ಡೇಟ್ ಇರುತ್ತೆ. ಈ OBC ವಿದ್ಯಾರ್ಥಿಗಳಿಗೆ ವ್ಯಾಲಿಡ್ ಡೇಟನ್ನು ಕೊಟ್ಟಿರ್ತಾರೆ. ಮೈನಾರಿಟಿ ಸ್ಟೂಡೆಂಟ್ಸ್ ಕೂಡ ಇನ್ಕಮ್ ಸರ್ಟಿಫಿಕೇಟ್ದ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಡೇಟ್ ಕೊಟ್ಟಿರ್ತಾನೆ 5 ಇಯರ್ಸ್ ಇರುತ್ತೆ. ಸೊ ನೀವು 5 ಇಯರ್ಸ್ ಆಗಿದ್ಮೇಲೆ ನೀವು RD ನಂಬರ್ ಕೊಟ್ಟರೆ ಅದು ತಗೊಳ್ಳೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡ್ಬೇಕಂತಂದರೆ ಹೊಸ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೊಸ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮಗೆ ಅಪ್ಡೇಟ್ ಆಗುತ್ತೆ, ಆಗ ಡಾಟಾ ತಗೊಳುತ್ತೆ. ಅಲ್ಲಿವರೆಗೂ ನಿಮಗೆ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಯಾರೆಲ್ಲ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಡಾಟಾ ತಗೊಂಡಿಲ್ವೋ ಅವರು ನಿಮ್ಮ ವ್ಯಾಲಿಡ್ ಡೇಟನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಏನಂತಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಹಾಗೂ ಆಧಾರ್ ಕಾರ್ಡ್ನಲ್ಲಿ ಸ್ಕೂಲ್ಸ್ ಡಾಕ್ಯುಮೆಂಟ್ಸಲ್ಲಿ ಒಂದೇ ರೀತಿ ಹೆಸರು ಇರಬೇಕು. ಆಗಿದ್ದಾಗ ಮಾತ್ರ ನಿಮ್ಮ ಡಾಟಾ ತಗೊಳುತ್ತೆ. ಸೊ ಇದರಿಂದ ಸಮಸ್ಯೆಯಾಗಿ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ನೀವು ಒಂದೇ ರೀತಿಯಾಗಿ ಹೆಸರಿದೆ ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇನ್ನೊಂದು ಸಮಸ್ಯೆ ಏನಂತಂದರೆ ಕಳೆದ ಸಲ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸುವಾಗ ನೀವು ಯಾವುದೋ ನಂಬರ್ ಕೊಟ್ಟಿರ್ತೀರಿ ಅರ್ಜೆಂಟಿಗೆ. ಸೊ ಈಗ ಅರ್ಜಿ ಸಲ್ಲಿಸುವಾಗ OTP ಬರಬೇಕಂದ್ರೆ ಆ ನಂಬರ್ಗೆ ಬರುತ್ತೆ, ಬಟ್ ಆ ಸಿಮ್ ನಿಮ್ಮ ಹತ್ರ ಇರೋದಿಲ್ಲ. ಆಗ ಏನು ಮಾಡ್ಬೇಕಂತಂದರೆ ಈ ಕೆಳ ನಂಬರ್ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದ ನಂಬರನ್ನು ಅಪ್ಡೇಟ್ ಮಾಡಿಕೊಡ್ತಾರೆ. ಸೊ ಆಗ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಹಾಗೆ ಇನ್ನೊಂದು ಸಮಸ್ಯೆ ಏನಂತಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ಡಿಗ್ರಿ ವಿದ್ಯಾರ್ಥಿಗಳೇನಿದ್ದೀರಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ನಿಮ್ಮ ಡಾಟಾ ಬರ್ತಾ ಇಲ್ಲ. ಅಂದರೆ ನೀವು ಯಾವ ತರಗತಿಲಿ ಓದ್ತಾ ಇದ್ದೀರಿ, ನಿಮ್ಮ ಕಾಲೇಜ್ ಡೀಟೇಲ್ಸ್ ಏನಿದ್ರೆ ಅದು ತಗೊಳ್ತಾ ಇಲ್ಲ. ಯಾಕಂತಂದರೆ ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಏನಾಗಿರ್ತಾರಲ್ಲ ಅವರು ಅಪ್ಡೇಟನ್ನು ಮಾಡಿರೋದಿಲ್ಲ. ಕಾಲೇಜಲ್ಲಿ ಅಪ್ಡೇಟನ್ನು ಮಾಡಿದ ಮೇಲೆ ಆಗ ನಿಮಗೆ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಕಾಲೇಜಲ್ಲಿ ಇನ್ಫಾರ್ಮ್ ಮಾಡಿ ನಮ್ಮದು ಈ ಥರ ಪ್ರಾಬ್ಲಮ್ ಇದೆ ಅಂತ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಹೇಳಿದ್ರೆ ಅವರು USMS ಅಲ್ಲಿ ನಿಮ್ಮ ಡಾಟಾವನ್ನು, ನಿಮ್ಮ ಅಡ್ಮಿಷನ್ ಡಾಟಾವನ್ನು ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಆನಂತರ ನೀವು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಹಾಗೂ SSP ಸ್ಕಾಲರ್ಶಿಪ್ಗೆ ಇನ್ನೇನೋ ಸಮಸ್ಯೆ ಆದಲ್ಲಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ, ಆಗ ನಾವು ನಿಮಗೆ ಉತ್ತರಿಸ್ತೇವೆ. ಅದಕ್ಕೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನಾವು ನಿಮಗೆ ಪರಿಹರಿಸ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಇದೇ ಥರ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.